ಹಾಯ್ ವೆಲ್ಕಮ್ ಟು ಎನ್ ಆರ್ ಪ್ರಾಪರ್ಟಿ ವರ್ಲ್ಡ್. ನಾನು ನಿಮ್ಗೆ ಇವತ್ತು ತೋರ್ಸಕ್ಕೆ ಹೊರಟಿರೋದು 4BHK ಮೋಸ್ಟ್ ಪ್ರೀಮಿಯಂ ಮನೆನ. ಸೊ ಈ ಪ್ರಾಪರ್ಟಿಯ ಡೈಮೆನ್ಷನ್ ಬಂದು 2030 ಆಗಿರುತ್ತೆ. ಹಾಗೆ ಇದು BDA ಪ್ರಾಪರ್ಟಿ ಕೂಡ. ಅಂಡ್ ಈ ಪ್ರಾಪರ್ಟಿಯ ಫೇಸಿಂಗ್ ಬಂದು ವೆಸ್ಟ್ ಆಗಿರುತ್ತೆ. ಹಾಗೆ ಮೇನ್ ಡೋರ್ಸ್ ಎಲ್ಲ ನಾರ್ತ್ ಇರುತ್ತೆ. ಸೊ ನೀವು ಪ್ರಾಪರ್ಟಿ ಎಕ್ಸ್ಟೀರಿಯರ್ಸ್ ನ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಅಂಡ್ ಇದು ಕಂಪ್ಲೀಟ್ಲಿ ತುಂಬಾನೇ ಮಿನಿಮಲಿಸ್ಟಿಕ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಇದು ಬಂದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಆಗಿರುತ್ತೆ. ಅಂಡ್ ಹೈಲೈಟ್ಸ್ ಇಲ್ಲೇ ನೀವು ನೋಡ್ತಾ ಇರ್ಬೋದು, ಮನೆಗೆ ತುಂಬಾ ಹೈಲೈಟ್ ಆಗಿದ್ ಕಾಣುತ್ತೆ. ಅಂಡ್ ಈ ಸ್ಪೇಸ್ ನ ಪ್ಲಾಂಟೇಶನ್ಗೆ ಅಂತ ಯೂಸ್ ಮಾಡಿದ್ದಾರೆ. ಹಾಗೆ ಮನೆ ಮುಂದೆನೂ ನೋಡ್ಬೋದು, ಸ್ಪೇಷಿಯಸ್ ಆಗಿ ಕಾರ್ಸ್ ನ ಅಥವಾ ಬೈಕ್ಸ್ ನ ಮೂವ್ ಮಾಡ್ಬೋದು. ಸೊ ಅಂಡ್ ಇದು ನಮ್ಮ ಮೇನ್ ಡೋರ್, ಮೇನ್ ಎಂಟ್ರೆನ್ಸ್ ಡೋರ್. ಇದು ಬಂದು ಫಂಡಮ್ಯಾಕ್ಸ್ ಬ್ರ್ಯಾಂಡ್ ಆಗಿರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೀವು ನೋಡ್ತಾ ಇರ್ಬೋದು. ಅಂಡ್ ಹಾಗೆ ಮುಂದೆ ಬಂದು ಸೀಲಿಂಗ್ ಲೈಟ್ಸ್ ಕೂಡ ನೀವು ನೋಡ್ತಾ ಇರ್ಬೋದು. ಎಂಟ್ರಿಯಿಂದಾನು ಎಷ್ಟು ಚೆನ್ನಾಗಿ ಮಾಡಿದಾರಂತ. ಸೊ ಪ್ರಾಪರ್ಟಿ ಒಳಗಡೆ ಹೋಗೋಣ. ಸೊ ಈಗ ನಾವು ಪ್ರಾಪರ್ಟಿ ಒಳಗಡೆ ಇದೀವಿ. ಇದು ಬಂದು ಎಲೆಕ್ಟ್ರಿಕ್ ಮೀಟರ್ ಬಾಕ್ಸ್ ಆಗಿರುತ್ತೆ ನಮ್ಗೆ. ಹಾಗೆ ಮುಂದೆ ಬಂದ್ರೆ ಇಲ್ಲಿ ನಮ್ಗೆ ಪರ್ಮನೆಂಟ್ ಕಾವೇರಿ ಕನೆಕ್ಷನ್ ಕೂಡ ಆಲ್ರೆಡಿ ಇದೆ. ಸೊ ಇದು ಬಂದು ಸ್ಪೇಷಿಯಸ್ ಪಾರ್ಕಿಂಗ್. ನಮ್ಗೆ ಆರಾಮ್ಸೆ 3 ಕಾರ್ನ ಪಾರ್ಕ್ ಮಾಡ್ಬೋದು ಅಟ್ ಎ ಟೈಮ್. ಅಂಡ್ ಹಾಗೆ ಇಲ್ಲಿ ನಮ್ಗೆ EV ವೆಹಿಕಲ್ಸ್ ಇದ್ರೆ ಚಾರ್ಜಿಂಗ್ ಪಾಯಿಂಟ್ಸ್ ಕೂಡ 2 ಕಡೆ ಕೊಟ್ಟಿದ್ದಾರೆ, ಇಲ್ಲಿ ಮತ್ತೆ ಇಲ್ಲಿ. ಅಂಡ್ ಹಾಗೆ ಮುಂದೆ ಬಂದ್ರೆ ಇದು ನಮ್ಗೆ ಗ್ಯಾಸ್ ಕನೆಕ್ಷನ್ ಪಾಯಿಂಟ್ ಆಗಿರುತ್ತೆ. ಅಂಡ್ ಈ ಸ್ಪೇಸ್ ನ ನೀವು ನೋಡ್ತಾ ಇರ್ಬೋದು. ಸೊ ಇದನ್ನ ನಾವು ಪ್ಲಾಂಟೇಶನ್ಗೆ ಅಂತ ಯೂಸ್ ಮಾಡ್ಬೋದು. ಅಂಡ್ ಈ ಕಡೆ ಎಲ್ಲ ನೀವು ನೋಡ್ತಿರ್ಬೋದು, ಕಂಪ್ಲೀಟ್ಲಿ ಸೆಕ್ಯೂರಿಟಿಗೋಸ್ಕರ ಗ್ರಿಲ್ ನ ಹಾಕ್ಸಿದ್ದಾರೆ. ಅಂಡ್ ಈ ಒಂದು ವೈರ್ಸ್ ಎಲ್ಲ ನಮ್ಗೆ ಎಕ್ಸಿಟ್ ಅಲ್ಲಿಗೂ ಕೊಟ್ಟಿದ್ರು, ಅದು ಕೂಡ ನಮ್ಗೆ CC ಕ್ಯಾಮೆರಾಸ್ಗೋಸ್ಕರ ಕೊಟ್ಟಿದ್ದಾರೆ. ಅಂಡ್ ಸೀಲಿಂಗ್ಸ್ ನೋಡ್ತಾ ಇರ್ಬೋದು, ಲೈಟ್ಸ್ ಎಲ್ಲ ಆಲ್ರೆಡಿ ಹಾಕಿದ್ದಾರೆ. ಅಂಡ್ ಇಲ್ಲಿ ನಮ್ಗೆ ಯಾವುದೇ ರೀತಿ ಗಾಳಿ ಅಥವಾ ಬೆಳಕಿಗೆ ಕೊರತೆ ಇಲ್ಲ. ಅಂಡ್ ಇದು ಬಂದು ಸರ್ವೆಂಟ್ ವಾಶ್ರೂಮ್ ಆಗಿರುತ್ತೆ. ಸೊ ಹಾಗೆ ಮುಂದೆ ಬಂದ್ರೆ ಇಲ್ಲೂ ಕೂಡ ಸ್ಪೇಸ್ ಇದೆ. ಸೊ ನೀವು ಇದನ್ನ ಏನಕ್ಕಾದ್ರೂ ಯುಟಿಲೈಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಮೇಲ್ಗಡೆ ಹೋಗೋಣ ಬನ್ನಿ. ಸೊ ಈಗ ನಾವು ಪ್ರಾಪರ್ಟಿಗೆ ಹೋಗ್ತಾ ಇದೀವಿ. ಅಂಡ್ ನೀವು ಇಲ್ಲೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಲಕ್ಸುರಿಯಸ್ ಆಗಿ ಕಟ್ಟಿದ್ದಾರೆ ಈ ಮನೆನ ಅಂತ. ಪ್ರೀಮಿಯಂ ಅಂತ ಯಾಕೆ ಹೇಳಿದೆ ಅಂತ ನಿಮ್ಗೆ ಇನ್ನ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ತಿದ್ರೆ ಯೂನಿಕ್ ಪ್ಯಾಟರ್ನ್ ಅಂಡ್ ತುಂಬಾನೇ ವೈಟ್ ಅಂದ್ರೆ ಒಂದು ಬ್ಯೂಟಿಫುಲ್ ಒಂದು ಲಕ್ಸುರಿಯಸ್ನೆಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಆ ಪ್ಯಾಟರ್ನ್ ನ ಯೂಸ್ ಮಾಡಿ ಇವರು ಇದನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಈ ಲೈಟ್ಸ್ ನೀವೇನ್ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ರಲ್ಲ ಸ್ಟೆಪ್ಸ್ ಹತ್ರ, ಇದೆಲ್ಲ ಸೆನ್ಸರ್ ಲೈಟ್ಸ್ ಆಗಿರುತ್ತೆ. ಅಂಡ್ ಮೇಲ್ಗಡೆ ಕೂಡ ನೀವು ನೋಡ್ತಾ ಇರ್ಬೋದು ಸೀಲಿಂಗ್ಸ್ ನ, ಅದು ಕೂಡ ಎಷ್ಟು ಬ್ಯೂಟಿಫುಲ್ ಆಗಿ ಅವರು ಸೀಲಿಂಗ್ಸ್ ನ ಮಾಡ್ಕೊಟ್ಟಿದ್ದಾರೆ ಅಂತ. ಅಂಡ್ ಇದು ಬಂದು ನಮ್ಗೆ ವೆಂಟಿಲೇಷನ್ ಪರ್ಪಸ್ಗೋಸ್ಕರ ಇದೆ. ಅಂಡ್ ಮನೆ ಮೇನ್ ಡೋರ್ ಕೂಡ ಮುಂದೆನೂ ಅಷ್ಟೇ ಸ್ವಲ್ಪ ಸ್ಪೇಸ್ ಆಗಿದೆ. ಸೊ ಇಲ್ಲಿ ಕೂಡ ಏನಾದ್ರು ಯುಟಿಲೈಸ್ ಮಾಡ್ಕೋಬಹುದು ನಾವು. ಅಂಡ್ ನಾವೀಗ ಮೇನ್ ಡೋರ್ ಅಲ್ಲಿ ಇದೀವಿ. ಈ ಮೇನ್ ಡೋರ್ ಬಂದು ನಮ್ಗೆ ನಾರ್ತ್ ಫೇಸಿಂಗ್ ಆಗಿರುತ್ತೆ. ಅಂಡ್ ಮೇನ್ ಡೋರ್ ಕಾರ್ವಿಂಗ್ ಕೂಡ ನೀವು ನೋಡ್ಬೋದು. ಸೊ ಈ ತರ ಟ್ರೆಡಿಷನಲ್ ಆಗಿ ಮಾಡಿದ್ದಾರೆ. ಸೊ ಈಗ ನಾವು ಮನೆ ಒಳಗಡೆ ಇದೀವಿ. ಸೊ ದಿಸ್ ಇಸ್ ದ ಹಾಲ್. ಇದು ಹಾಲ್ ಆಗಿರುತ್ತೆ. ಇಲ್ಲಿ ಕೂಡ ಸೀಲಿಂಗ್ಸ್ ನ ನೀವು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದಾರಂತ. ಕಂಪ್ಲೀಟ್ಲಿ ಕಾರ್ಡ್. ಅಂಡ್ ಇದು ಬಂದು ನಮ್ಗೆ ಟಿವಿ ಯೂನಿಟ್ ಆಗಿರುತ್ತೆ. ಅಂಡ್ ಇಲ್ಲೂ ಕೂಡ ಅಷ್ಟೇ ಅದೇ ಸೇಮ್ ವೈಟ್ ಯೂನಿಕ್ ಟೇಲ್ಸ್ ನ ಯೂಸ್ ಮಾಡಿದ್ದಾರೆ ಗೋಲ್ಡನ್ ಸ್ಟೈಪ್ಸ್ ಜೊತೆ. ಅಂಡ್ ಇದು ಬಂದು ಸ್ಟೋರೇಜ್ ಸ್ಪೇಸ್ ವಿತ್ ಇಲ್ಲಿ ಕೂಡ ಫೋಕಸ್ ಲೈಟ್ ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಕೆಳಗಡೆನೂ ಅಷ್ಟೇ ಡ್ರಾಯರ್ಸ್ನೆಲ್ಲ ಕೊಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಬಂದ್ರೆ ಇದು ಬಂದು ನಮ್ಗೆ ಬಾಲ್ಕನಿ ಆಗಿರುತ್ತೆ. ಸೊ ಇಲ್ಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು, ಇದು ಸ್ಟೇನ್ಲೆಸ್ ಸ್ಟೀಲ್ ಹಾಗೆ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಅಂಡ್ ತುಂಬಾನೇ ಚೆನ್ನಾಗಿ ವೆಂಟಿಲೇಷನ್ ಬರುತ್ತೆ, ಗಾಳಿ ಬೆಳಕಿಗೆ ಯಾವುದೇ ರೀತಿ ಕೊರತೆ ಇಲ್ಲ, ಸ್ಟ್ರೇಟ್ ಮನೆ ಒಳಗಡೆನೆ ಬೀಳುತ್ತೆ. ಅಂಡ್ ಇದು ಬಂದು ಟಿಂಟೆಡ್ ಗ್ಲಾಸ್, 1 ವೇ ಗ್ಲಾಸ್ ಆಗಿರುತ್ತೆ, ನೀವು ನೋಡ್ತಾ ಇರ್ಬೋದು. ಅಂಡ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಇಲ್ಲಿ ಸ್ಪೇಸ್ ಇದೆ. ಸೊ ಈ ಸ್ಪೇಸ್ ನ ನೀವು ಲೈಕ್ ಮನೆ ಏನಾದ್ರು ಲೈಕ್ ಬುದ್ಧ ಐಡಲ್ಸ್ ಅಥವಾ ಬೇರೆ ಏನಾದ್ರು ಎಕ್ಸಸ್ ಐಟಮ್ಸ್ ನ ಇಟ್ಕೊಳ್ಳೋಕ್ಕೂ ಕೂಡ ಆರಾಮ್ಸೆ ಯೂಸ್ ಮಾಡ್ಕೋಬಹುದು. ಸೊ ಈಗ ನಾವು ಕಿಚನ್ಗೆ ಬರ್ತಾ ಇದೀವಿ. ಸೊ ಕಿಚನ್ ನೋಡ್ಬೋದು ನೀವು, ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂತ. ಸಾಫ್ಟ್ ಡೋರ್ಸ್ ಕೊಟ್ಟಿದ್ದಾರೆ ನಮ್ಗೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಅಂಡ್ ಮೋಸ್ಟ್ ಟ್ರೆಂಡಿ ಆಗಿರೋದು ಹಾಕಿದ್ದಾರೆ. ಅಂಡ್ ಅದೆಲ್ಲ ಸ್ಟೋರೇಜ್ ಯೂನಿಟ್ಸ್ ಆಗಿರುತ್ತೆ ನಮ್ಗೆ. ಅಂಡ್ ಇದು ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು. ಅಂಡ್ ಇದೆಲ್ಲ ಆಲ್ರೆಡಿ ಫಿಕ್ಸ್. ಇದೆಲ್ಲ ಆಲ್ರೆಡಿ ನಮ್ಗೆ ಸ್ಪೇಸಸ್ ಏನೇನು ಡ್ರಾಯರ್ ಬಾಕ್ಸ್ ಬೇಕೆಲ್ಲ ಕೊಟ್ಟಿದ್ದಾರೆ. ಅಂಡ್ ಇದು ಸಿಂಕ್ ಪಾಯಿಂಟ್ ಆಗಿರುತ್ತೆ.
ಹಾಗೆ ಮುಂದೆ ಬಂದ್ರೆ ದಿಸ್ ಇಸ್ ಅಗೇನ್ ಕ್ರೊಕರಿ ಸ್ಪೇಸ್, ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಅಂಡ್ ಇಲ್ಲಿ ಕೂಡ ವೆಂಟಿಲೇಷನ್ಗೆ ಸ್ಟ್ರೇಟ್ ಹೊರಗಡೆಯಿಂದ ಏನ್ ನಡೆಯುತ್ತೆ ಅದು ಕಾಣುತ್ತೆ. ಐ ಮೀನ್ ಇದು ಕೂಡ ಟೆಂಟೆಡ್ ಗ್ಲಾಸ್. ಅಂಡ್ ಇದು ಬಂದು ಮನೆಯ ಹೈಲೈಟ್, ದೇವ್ರ ಮನೆ. ಸೊ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಕಟ್ಟಿದ್ದಾರೆ ಅಂಡ್ ವಾಸ್ತು ಪ್ರಕಾರನೇ ಇದೆ. ಅಂಡ್ ದೇವ್ರ ಮನೆ ಒಳಗಡೆ ಕುತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನ ಡೈನಿಂಗ್ ಸ್ಪೇಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅಂಡ್ ನಾವೀಗ ಯುಟಿಲಿಟಿ ಸ್ಪೇಸಿಗೆ ಬಂದಿದ್ದೀವಿ. ಸೊ ಇಲ್ಲಿ ಕೂಡ ಅಷ್ಟೇ ಗ್ರಿಲ್ಸ್ ಹಾಕಿ ಸೇಫ್ಟಿ ಪರ್ಪಸ್ಗೋಸ್ಕರ ಇದು ಮಾಡಿದ್ದಾರೆ. ಅಂಡ್ ಇದು ಇನ್ನೊಂದು ವಾಶ್ರೂಮ್ ಆಗಿರುತ್ತೆ, ನೋಡ್ತಾ ಇರ್ಬೋದು. ಸೊ ನಿಮ್ಗೆ ಫಿಟ್ಟಿಂಗ್ಸ್ ಎಲ್ಲ ಆಫ್ಟರ್ ಕಂಪ್ಲೀಷನ್ ಆದ್ಮೇಲಿಂದ ಹಾಕಿ ಕೊಡ್ತಾರೆ. ಸೊ ಈಗ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಈ ಸ್ಪೇಸ್ ನ ನೋಡ್ಬೋದು, ಆರಾಮ್ಸೆ ನೀವು ಫರ್ನಿಚರ್ಸ್ ನ ಕೂಡ ಮೂವ್ ಮಾಡ್ಬೋದು. ಅಂಡ್ ಇದು ಕೂಡ ಅಷ್ಟೇ ಸ್ಟೇನ್ಲೆಸ್ ಸ್ಟೀಲ್ ಮತ್ತೆ ಟಫನ್ ಗ್ಲಾಸ್ ಆಗಿರುತ್ತೆ. ಅಂಡ್ ಈ ವಿಂಡೋಸ್ ನ ನಮಗೆ ವೆಂಟಿಲೇಷನ್ ಪರ್ಪಸ್ಗೋಸ್ಕರ ಕೊಟ್ಟಿದ್ದಾರೆ. ಅಂಡ್ ನೀವು ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಸೇಮ್ ಹೊರಗಡೆ ಏನ್ ನೋಡಿದ್ರಿ ಅಲ್ಲ ಸೆನ್ಸರ್ ಲೈಟ್ಸ್, ಇಲ್ಲಿ ಕೂಡ ಸೆನ್ಸರ್ ಲೈಟ್ಸ್ ಇದೆ. ಅಂಡ್ ತುಂಬಾನೇ ಸ್ಪೇಷಿಯಸ್ ಆಗಿರುವಂತಹ ಸ್ಟೇರ್ ಕೇಸ್ ನ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಸೊ ಇಲ್ಲಿ ಕೂಡ ನೀವು ಸೀಲಿಂಗ್ ಲೈಟ್ಸ್ ನೆಲ್ಲ ಅಬ್ಸರ್ವ್ ಮಾಡ್ಬೋದು. ಅಂಡ್ ಮುಖ್ಯವಾಗಿ ಮನೆಯಲ್ಲಿ ಯಾವ ಸ್ಪೇಸ್ ವೇಸ್ಟೇಜ್ ಆಗಕ್ ಬಿಟ್ಟೇ ಇಲ್ಲ. ಸೊ ಒಂದಲ್ಲ ಒಂದ್ ರೀತಿಲಿ ನೀವು ಯುಟಿಲೈಸ್ ಮಾಡ್ಕೊಳ್ಳೋ ತರಾನೇ ಮಾಡ್ಕೊಟ್ಟಿದ್ದಾರೆ. ಸೊ ನಾವೀಗ ಫಸ್ಟ್ ಚಿಲ್ಡ್ರನ್ ರೂಮ್ಗೆ ಬರ್ತಾ ಇದೀವಿ. ಇದು ವೆಂಟಿಲೇಷನ್ಗೋಸ್ಕರ ಕೊಟ್ಟಿದ್ದಾರೆ. ಇದು ಸ್ಟಡಿ ಟೇಬಲ್ ಆಗಿರುತ್ತೆ. ಅಂಡ್ ಇದು ಸ್ಟೋರೇಜ್ ಯೂನಿಟ್ ಅಗೇನ್. ಅಂಡ್ ಇದೆಲ್ಲ ಸ್ಟೋರೇಜ್ ಬಾಕ್ಸಸ್, ಹಾಗೆ ವಾರ್ಡ್ರೋಬ್ಸ್ ನೋಡ್ತಾ ಇರ್ಬೋದು. ಅಂಡ್ ಇದು ಬಂದು ಡ್ರೆಸ್ಸಿಂಗ್ ಮಿರರ್ ಆಗಿರುತ್ತೆ. ಸ್ಟೋರೇಜ್ ಯೂನಿಟ್ಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಅಗೇನ್ ಇಲ್ಲಿ ನಮಗೆ ಇನ್ನೊಂದು ಏನು ಸ್ಪೆಷಾಲಿಟಿ ಅಂದ್ರೆ ಇಲ್ಲಿ ನಮಗೆ ಹಿಡನ್ ವಾಶ್ರೂಮ್ ನ ಕೊಟ್ಟಿದ್ದಾರೆ ಈ ಮನೆಯಲ್ಲಿ. ಸೊ ಈಗ ನಾವು ಹಿಡನ್ ವಾಶ್ರೂಮ್ ತೋರಿಸ್ತಾ ಇದೀವಿ. ಸೊ ನೋಡ್ತಾ ಇರ್ಬೋದು. ಸೊ ದಿಸ್ ಇಸ್ ಅ ಸ್ಪೇಷಿಯಸ್ ವಾಶ್ರೂಮ್. ಅಂಡ್ ಇಲ್ಲಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ವೆಂಟಿಲೇಷನ್ ಬರೋ ತರಾನೇ ಮಾಡ್ಕೊಟ್ಟಿದ್ದಾರೆ. ಸೊ ಈಗ ನಾವು ನೆಕ್ಸ್ಟ್ ರೂಮ್ಗೆ ಬಂದಿದ್ದೀವಿ. ಸೊ ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಟಿವಿ ಯೂನಿಟ್, ಕೆಳಗಡೆ ಸ್ಟೋರೇಜ್ ಬಾಕ್ಸ್ ಕೊಟ್ಟಿದ್ದಾರೆ, ಈ ಕಡೆನೂ ಅಷ್ಟೇ. ಅಂಡ್ ಇದು ಬಂದು ಹೈಡ್ರಾಲಿಕ್ ಬೆಡ್, ನೋಡ್ತಾ ಇರ್ಬೋದು ತುಂಬಾನೇ ಲಕ್ಸುರಿಯಸ್ ಫಿನಿಶಿಂಗ್ ನ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ಫೋಕಸ್ ಲೈಟ್ ಮತ್ತೆ ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಅಗೇನ್ ವಾರ್ಡ್ರೋಬ್, ನೋಡ್ತಾ ಇರ್ಬೋದು ಮೇಲ್ಗಡೆ ಎಲ್ಲ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಮತ್ತೆ. ಅಂಡ್ ಅದು ಕೂಡ ಇನ್ನೊಂದು ವಾರ್ಡ್ರೋಬ್ ಆಗಿರುತ್ತೆ. ಸೊ ಇದು ಬಂದು ಡ್ರೆಸ್ಸಿಂಗ್ ಟೇಬಲ್ ಆಗಿರುತ್ತೆ, ಮೀನ್ ಡ್ರೆಸ್ಸಿಂಗ್ ಮಿರರ್ ವಾಟ್ ಎವರ್. ಇಲ್ಲಿ ಕೂಡ ನಮಗೆ ವಾರ್ಮ್ ಫೋಕಸ್ ಲೈಟ್ ನ ಕೊಟ್ಟಿದ್ದಾರೆ. ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಅಂಡ್ ಇದು ಬಂದು ಅಟ್ಯಾಚ್ ಟು ವಾಶ್ರೂಮ್. ಸೊ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಚೆನ್ನಾಗಿ ವೆಂಟಿಲೇಷನ್ ಬರೋ ಹಾಗೆ ಮಾಡ್ಕೊಟ್ಟಿದ್ದಾರೆ ಮೇಲ್ಗಡೆ. ಸೊ ನಾವೀಗ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಸೊ ಈಗ ನಾವು ಬಂದಿರೋದು ಸೊ ಇದೊಂಥರ ಕಸ್ಟಮೈಸಬಲ್ ರೂಮ್. ನೀವು ಬೆಡ್ರೂಮ್ ತರ ಆದ್ರೂ ಯೂಸ್ ಮಾಡ್ಬೋದು, ಅಥವಾ ಪರ್ಸನಲ್ ಆಗಿ ಬೇರೆ ಏನಾದ್ರು ಕನ್ವರ್ಟ್ ಮಾಡ್ತೀನಿ ಅಂದ್ರು ದಿಸ್ ಇಸ್ ಅ ಮೋಸ್ಟ್ ಬೆಸ್ಟ್ ಪ್ಲೇಸ್. ನೀವು ಫ್ಲೋರಿಂಗ್ ಕೂಡ ನೋಡ್ತಾ ಇರ್ಬೋದು, ಇದು ಕೂಡ ಅಷ್ಟೇ. ಅಂಡ್ ಸೀಲಿಂಗ್ಸ್ ಎಲ್ಲ ಫೋಕಸ್ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸೀಲಿಂಗ್ಸ್ ನ ನೀವೇ ನೋಡ್ಬೋದು. ಹಾಗೆ ಇಲ್ಲಿ ವೆಂಟಿಲೇಷನ್ಗೋಸ್ಕರ ವಿಂಡೋಸ್ ಕೊಟ್ಟಿದ್ದಾರೆ. ಅಂಡ್ ಅಗೇನ್ ಸ್ಟಡಿ ಟೇಬಲ್ ಅಂಡ್ ಸ್ಟೋರೇಜ್ ಸ್ಪೇಸ್. ಸೊ ಹಾಗೆ ನೀವು ಈ ರೂಮ್ ನ ಕಾಂಬಿನೇಷನ್ ಕೂಡ ಅಬ್ಸರ್ವ್ ಮಾಡ್ತಾ ಇರ್ಬೋದು, ವೈಟ್ ಅಂಡ್ ಬ್ರೌನ್, ತುಂಬಾನೇ ಬ್ಯೂಟಿಫುಲ್ ಕಾಂಬಿನೇಷನ್ ಇದು. ಸೊ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇಲ್ಲಿ ಕೂಡ ನಮಗೆ ಮಿರರ್ ಇದೆ, ಮಿರರ್ ವಿತ್ ಓಪನ್ ಸ್ಟೋರೇಜ್ ಸ್ಪೇಸ್ ಅಂಡ್ ವಾರ್ಡ್ರೋಬ್ಸ್ ಆಗಿರುತ್ತೆ. ಅಂಡ್ ಇಲ್ಲಿ ಇನ್ ಬಿಟ್ವೀನ್ ಅಲ್ಲಿ ನಮಗೆ ಹಿಡನ್ ವಾಶ್ರೂಮ್ ನ ಕೊಟ್ಟಿದ್ದಾರೆ. ಸೊ ಸ್ವಿಚ್ ಇಲ್ಲೇ ಎಂಟ್ರೆನ್ಸ್ ಅಲ್ಲಿ ಇದೆ ನಮಗೆ ಇರ್ಬೋದು. ವಾಶ್ರೂಮ್. ಸೊ ನೆಕ್ಸ್ಟ್ ರೂಮ್ಗೆ ಹೋಗೋಣ. ಅಂಡ್ ಈ ರೂಮ್ಗೂ ಆ ರೂಮ್ಗೂ ಕನೆಕ್ಟಿವಿಟಿ ಇದೆ, ನಿಮ್ಗೆ ಅದನ್ನು ನಾನು ತೋರಿಸ್ತೀನಿ. ಸೊ ಫಸ್ಟ್ ಈ ರೂಮ್ ನ ನೋಡ್ಬಿಡೋಣ ಬನ್ನಿ. ಸೊ ಈ ರೂಮ್ ಕೂಡ ಅಷ್ಟೇ, ಇಟ್ಸ್ ಲೈಕ್ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್, ತುಂಬಾನೇ ಚೆನ್ನಾಗಿದೆ. ಅಂಡ್ ಇಲ್ಲಿ ಕೂಡ ಅಷ್ಟೇ ನಮಗೆ ವಾರ್ಡ್ರೋಬ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಇದು ನಮಗೆ ಟಿವಿ ಯೂನಿಟ್ ಆಗಿರುತ್ತೆ. ಅಂಡ್ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ನಮ್ಗೆ ಫೋಕಸ್ ಲೈಟ್ಸ್ ಇದೆ, ಹಾಗೆ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಇದೆ. ಅಂಡ್ ಇದು ಅಷ್ಟೇ ಹೈಡ್ರಾಲಿಕ್ ಬೆಡ್. ಅಂಡ್ ಅಲ್ಲಿ ಕೂಡ ಫೋಕಸ್ ಲೈಟ್ ವಿತ್ ಸ್ಪೇಸ್ ಕೊಟ್ಟಿದ್ದಾರೆ. ಮೇಲ್ಗಡೆನೂ ಸ್ಟೋರೇಜ್ ಯೂನಿಟ್ಸ್ ಇದೆ. ಅಂಡ್ ನೀವು ನೋಡ್ತಾ ಇರ್ಬೋದು ಸೀಲಿಂಗ್ಸ್ ನ ತುಂಬಾ ಬ್ಯೂಟಿಫುಲ್ ಆಗಿ POP ಮಾಡಿದ್ದಾರೆ. ಅಂಡ್ ಇದು ಕೂಡ ನಮಗೆ ವಾರ್ಡ್ರೋಬ್ಸ್ ಆಗಿರುತ್ತೆ. ಸೇಮ್ ಆ ಕಡೆ ಏನ್ ನೋಡಿದ್ರಿ ಈ ಕಡೆನೂ ಸೇಮ್ ಹಂಗೆ ಇದೆ. ಅಂಡ್ ಇದು ಬಂದು ನಮಗೆ ಡ್ರೆಸ್ಸಿಂಗ್ ಮಿರರ್. ಇಲ್ಲಿ ಕೂಡ ಸ್ಟೋರೇಜ್ ಸ್ಪೇಸಸ್ಗೆ ಜಾಗ ಕೊಟ್ಟಿದ್ದಾರೆ, ಡ್ರಾಯರ್ಸ್ ಎಲ್ಲ. ಅಂಡ್ ಆ ಕನೆಕ್ಷನ್ ಏನು ಅಂತ ಹೇಳ್ತೀನಿ. ಸೊ ಈ ವಾಶ್ರೂಮ್ ಏನಿದೆ ಅಲ್ಲ ನೀವು ನೋಡ್ತಿರೋದು, ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ವಾಶ್ರೂಮ್, ಹಾಗೆ ಅದು ಕನ್ವರ್ಟಿಬಲ್ ಏನ್ ರೂಮ್ ತೋರಿಸಿದೆ ಅಲ್ಲ, ಇದೆರಡಕ್ಕೂ ಸಿಂಗಲ್ ಯೂಸ್ ವಾಶ್ರೂಮ್. ಇದು ಸೇಮ್ ಡೋರ್ಸ್ ಎರಡ್ ಕಡೆ ಕೂಡ ಇದೆ. ಫೈನಲಿ ಈಗ ಲಾಸ್ಟ್ ಫ್ಲೋರ್ ಆಫ್ ದಿಸ್ ಬಿಲ್ಡಿಂಗ್ ಅಲ್ಲಿ ಇದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಸನ್ ಪ್ರೂಫ್ ರೂಫ್ ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಕೂಡ ಒಂದು ಸ್ಪೇಸ್ ಇದೆ ನಮಗೆ. ಸೊ ಇಲ್ಲಿ ಕೂಡ ನೀವು ಏನ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಅಂಡ್ ಯಾಕಂದ್ರೆ ಇಲ್ಲಿ ಒಂದು ಎಲೆಕ್ಟ್ರಿಕ್ ಪಾಯಿಂಟ್ ಕೂಡ ಇದೆ. ಸೊ ಇಟ್ ಇಸ್
ನಿಮ್ಮ ಇಷ್ಟ, ಯಾವ ತರ ಬೇಕಾದ್ರೂ ನೀವು ಸ್ಪೇಸ್ ನ ಯೂಟಿಲೈಸ್ ಮಾಡ್ಬೋದು. ಸೊ ಈಗ ನಾವು ಓಪನ್ ಟೆರೆಸ್ ಅಲ್ಲಿ ಇದೀವಿ ಅಂಡ್ ನೀವು ಇಲ್ಲಿ ಕೂಡ ನೋಡ್ಬೋದು ಫ್ಲೋರಿಂಗ್ಸ್ ನ ಅವರು ಟೇಲ್ಸ್ ನ ಯೂಸ್ ಮಾಡಿ ಪೇಂಟಿಂಗ್ ಮಾಡಿ ಕೊಟ್ಟಿದ್ದಾರೆ. ಅಂಡ್ ಇದು ನಾರ್ಮಲ್ ಆಗಿ ಬಟ್ಟೆ ಒಗೆಯೋ ಜಾಗ ಅಂಡ್ ಇಲ್ಲಿ ಸ್ಪೇಸ್ ಇದೆ, ಸೊ ಯು ಕ್ಯಾನ್ ಹ್ಯಾಂಗ್ ಯುವರ್ ಕ್ಲೋತ್ಸ್ ಆಲ್ಸೋ. ಅಂಡ್ ಇಲ್ಲಿ ನಮಗೆ ಟ್ಯಾಂಕ್ ರೂಮ್ ಕಾಣಿಸ್ತಿದೆ. ಸೊ ಈ ಟ್ಯಾಂಕ್ ನ ಕೆಪಾಸಿಟಿ ಬಂದು 1500 ಲೀಟರ್ಸ್ ಕೆಪಾಸಿಟಿ ಇದೆ. ಅಂಡ್ ಇಲ್ಲಿ ಏನ್ ಸ್ಪೇಸ್ ಇದೆ ಅಲ್ಲ, ಇದನ್ನ ನೀವು ವಾಷಿಂಗ್ ಮಷಿನ್ ಪಾಯಿಂಟಿಗಾಗಿ ಕೂಡ ಯೂಸ್ ಮಾಡಬಹುದು, ಯಾಕಂದ್ರೆ ನಿಮ್ಗೆ ಇಲ್ಲಿ ಕನೆಕ್ಷನ್ ಕೂಡ ಇದೆ. ಸೊ ಹಾಗೆ ಮುಂದೆ ಬಂದ್ರೆ ದಿಸ್ ಇಸ್ ಫ್ರಂಟ್ ವ್ಯೂ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂಡ್ ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕೂಡ ಒಂದು ಬ್ಯೂಟಿಫುಲ್ ಫೋಕಸ್ ಲೈಟ್ ನ ಅವ್ರು ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಇಡೀ ಬಿಲ್ಡಿಂಗ್ಗೆ ಅವರು ಒಟ್ಟು ಈ ಒಂದು ಸ್ಪೇಸ್ ಬಾಲ್ಕನಿಗೆ ಟಫಿನ್ ಗ್ಲಾಸ್ ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ ನ ಯೂಸ್ ಮಾಡಿ ಈ ಒಂದು ಬಿಲ್ಡಿಂಗ್ ನ ಬ್ಯೂಟಿನ ಎನ್ಹಾನ್ಸ್ ಮಾಡಿದ್ದಾರೆ. ಸೊ ಇನ್ಯಾಕೆ ತಡ, ಈ ಒಂದು ಬ್ಯೂಟಿಫುಲ್ ಬಿಲ್ಡಿಂಗ್ ನ ನೀವು ನೋಡಿದ್ರಿ. ಸೊ ಈ ಬಿಲ್ಡಿಂಗ್ ಎಲ್ಲಿ ಬರುತ್ತಪ್ಪ ಅಂದ್ರೆ, ಇದಿರೋದು ಬನಶಂಕರಿ 6th ಸ್ಟೇಜ್ 4th ಬ್ಲಾಕ್ ನಿಯರ್ RV ಆರ್ಕಿಟೆಕ್ಚರ್ ಕಾಲೇಜ್. ಜೊತೆಗೆ ಇಲ್ಲಿ 100 ಫೀಟ್ ರೋಡ್ ಕೂಡ ಒಂದು ನಿಯರೆಸ್ಟ್ 100 to 200 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಸಿಗ್ತಾ ಇದೆ. ಹಾಗೆ ಸೋಂಪುರ ನೈಸ್ ರೋಡ್ ಟೋಲ್ ಕೂಡ ತುಂಬಾನೇ ನಿಯರೆಸ್ಟ್ ಲೊಕೇಶನ್ ಅಲ್ಲಿ ಇದೆ. ಸೊ ಇನ್ಯಾಕ್ತಡ, ಈ ಒಂದು ಪ್ರಾಪರ್ಟಿ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ನಮಗೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಮುಖ್ಯವಾಗಿ ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಅಥವಾ ಕಮಿಷನ್ ಇಲ್ಲ, ಸ್ಟ್ರೇಟ್ ಡೈರೆಕ್ಟ್ ಓನರ್ ಜೊತೆ ನಿಮ್ಗೆ ಕಾಂಟ್ಯಾಕ್ಟ್ ಇರೋದು. ಥ್ಯಾಂಕ್ ಯು.